ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾವಿಂದು ಮಾವಿನ ಹಣ್ಣಿನಿಂದ ಒಂದು ಸ್ಪೆಷಲ್ ಐಟಮನ್ನು ಮಾಡ್ತಾ ಇದ್ದೇವೆ. ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಅದನ್ನು ಕೊಂಕಣಿಯಲ್ಲಿ ಸಾಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ. ಅದನ್ನು ರೆಡಿ ಮಾಡೋಣ. ಮೊದಲಿಗೆ ನಾನು ಸ್ಟೀಲ್ನ ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಡ್ತಾ ಇದ್ದೇನೆ. ಅದಕ್ಕೆ ಮಾವಿನ ಹಣ್ಣಿನ ಜ್ಯೂಸನ್ನು ಎರಿಲಿಕ್ಕಿದೆ, ಆದ ಕಾರಣ ಮೊದಲೇ ರೆಡಿ ಮಾಡಿ ಇಡ್ತಾ ಇದ್ದೇನೆ. ನಾನು ಸ್ವಲ್ಪ ಮಾವಿನ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡಿ ಇಟ್ಟಿದ್ದೇನೆ, ಮಿಕ್ಸಿಯಲ್ಲಿ ಕಡೆದು. ಇದನ್ನು ಈ ರೀತಿ ಬಟ್ಟಲಿಗೆ ಒಯ್ಯುವುದು, ಬೇರೇನು ಮಾಡಲಿಕ್ಕಿಲ್ಲ. ಇದನ್ನು ಬಿಸಿಲಲ್ಲಿ 4 ದಿನ ಒಣಗಿಸಿದರೆ ಆಯಿತು. ಈ ಜ್ಯೂಸನ್ನು 2 ಬಟ್ಟಲಲ್ಲಿ ಒಯ್ದಿಟ್ಟಿದ್ದೇನೆ. ಇದನ್ನು ಬಿಸಿಲಿಗೆ ಚೆನ್ನಾಗಿ 3 ದಿನ ಒಣಗಿಸಬೇಕು. 2ನೇ ದಿನ ಬಣ್ಣ ಬದಲಾಗಿದೆ. ಇವಾಗಿನ ಬಿಸಿಲು ತುಂಬ ಖಾರವಾಗಿದೆ, ಆದ ಕಾರಣ 2 ದಿನದಲ್ಲಿ ಸ್ವಲ್ಪ ಒಣಗ್ತಾ ಇದೆ. ಈಗ ನಾನು ತುಂಬ ದಪ್ಪವಾಗಿ ಮಾಡಲಿಲ್ಲ, ತೆಳುವಾಗಿ ಮಾಡಿದ್ದೇನೆ, ಆದ ಕಾರಣ ಇದು ಬೇಗ ಒಣಗಿದೆ. 4ನೇ ದಿನ ಇಷ್ಟು ಒಣಗಿದೆ. ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಸಿಗುವಾಗ ಈ ಥರ ಮಾಡಿದರೆ ನಿಮಗೆ ಬೇಕಾಗುವುದನ್ನು ತಿನ್ನಬಹುದು. ಬಟ್ಟಲಿಗೆ ಸ್ವಲ್ಪ ಎಣ್ಣೆ ಸವರಿದರೆ ಇದೇ ಥರ ಎದ್ದು ಬರ್ತದೆ. ಸ್ವಲ್ಪ ಹುಳಿ ಸಿಹಿಯಾಗಿ ತುಂಬ ಟೇಸ್ಟ್ ಆಗಿರ್ತದೆ. ಇದನ್ನು ಸೇವಿಸಲಿಕ್ಕೆ ಕೂಡ ಇಂಥ ಕಡು ಬಿಸಿಲಿನಲ್ಲಿ ಈ ಟೈಮಲ್ಲಿ ಯಾರಿಗೆ ಕೂಡ ಇದನ್ನು ಮಾಡ್ಬೋದು, ಯಾಕೆಂದರೆ ಇದು ತುಂಬ ಸುಲಭವಾಗಿದೆ ಮಾಡಲಿಕ್ಕೆ. ನಿಮಗೆ ಬೇಕಾದ ಶೇಪಲ್ಲಿ ಅದನ್ನು ಕಟ್ ಮಾಡ್ಬೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ತುಂಬ ಬಿಸಿಲಿದಲ್ವ, ಆದ ಕಾರಣ ಸ್ವಲ್ಪ ಹಪ್ಪಳವನ್ನು ಮಾಡಬೇಕಂತ ಇದ್ದೇವೆ. ಅದಕ್ಕೆ ಸ್ವಲ್ಪ 2 ಹಲಸಿನಕಾಯಿಯನ್ನು ಕೊಯ್ದುಕೊಂಡು ಬರೋಣ. ಮರದ ತುದಿಯಲ್ಲಿವೆ ಹಲಸಿನಕಾಯಿಗಳು, ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇವತ್ತು ಮನೆಯಲ್ಲಿ ಮಕ್ಕಳಿದ್ದಾರೆ, ಆದ ಕಾರಣ ಇವತ್ತು ಹಪ್ಪಳವನ್ನು ಮಾಡ್ತಾ ಇದ್ದೇವೆ. ನಾವು ತೆಗೆದ ಹಲಸಿನಕಾಯಿ ಕರೆಕ್ಟಾಗಿದೆ, ಹಪ್ಪಳಕ್ಕೆ ಚೆನ್ನಾಗಿ ಬೆಳೆದಿದೆ. ಇದು ಕಟ್ ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ. ಪ್ರತಿ ವರ್ಷ ನಾವು ಕಗ್ಗಲಿನಲ್ಲಿ ಕಡೆದೇ ಹಪ್ಪಳವನ್ನು ಮಾಡ್ತಿದ್ದೇವೆ. ಈ ಸಲ ಗ್ರೈಂಡರ್ನಲ್ಲಿ ಕಡಿಲಿಕ್ಕೆ ಹಾಕಿದ್ದೇವೆ, ಬೇಗನೆ ಕಡೆದಾಗಿದೆ. ನಾವು ಹಪ್ಪಳ ಮಾಡುವ ರೀತಿಯನ್ನು ಇದರ ಮೊದಲು ವಿಡಿಯೋದಲ್ಲಿ ಹಾಕಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ, ಅಲ್ಲಿ ನಿಮಗೆ ನೋಡ್ಬೋದು. ನಾವು ಹಪ್ಪಳದ ಮಣೆಯಿಂದ ಮಾಡೋದಿಲ್ಲ, ಬೇರೆ ಕುಳಿತುಕೊಳ್ಳುವ ಮಣೆಯಲ್ಲಿ ಮಾಡೋದು. ಹಪ್ಪಳದ ಮಣೆಯಲ್ಲಿ ಮಾಡೋದಕ್ಕಿಂತ ಈ ಮಣೆಯಲ್ಲಿ ಮಾಡಿದರೆ ತುಂಬ ತೆಳುವಾಗಿ ಮಾಡ್ಬೋದು, ಒಂದೇ ಥರ ತೆಳುವಾಗಿ ಬರ್ತದೆ. ಹಪ್ಪಳದ ಮಣೆಯಲ್ಲಿ ಮಾಡಿದರೆ ಕೆಲವೊಮ್ಮೆ ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳುವಾಗಿ ಬರ್ತದೆ. ಆದ ಕಾರಣ ಈ ಥರ ಮಾಡಿದರೆ ತುಂಬ ತೆಳುವಾಗಿ ಮಾಡ್ಬೋದು. ಅರ್ಧ ದಿನದಲ್ಲಿ ಒಣಗಿದೆ ಹಪ್ಪಳಕ್ಕೆ. ಬೆಳಿಗ್ಗೆ ರೆಡಿ ಮಾಡಿದ್ದು ಮಧ್ಯಾಹ್ನ ಆಗಿದೆ ಕಡೆದಾಗುವಾಗ. ಮಧ್ಯಾಹ್ನ ನಂತರ ಸಂಜೆ ಆಗುವಾಗ ಚೆನ್ನಾಗಿ ಒಣಗಿದೆ. ಆದರೂ 2 ದಿನ ಚೆನ್ನಾಗಿ ಒಣಗಿಸಿದರೆ ತುಂಬ ಸಮಯಕ್ಕೆ ಅದನ್ನು ಇಡ್ಬೋದು. ಹಲಸಿನಕಾಯಿ ಬೀಜವನ್ನು ಅದನ್ನು ಕೂಡ ಬೇಯಿಸಿ ಒಣಗಿಸಿದ್ದೇವೆ. 4 ದಿನದಲ್ಲಿ ಅದು ಒಣಗಿಸಿರ್ಬೋದು. ಈಗ ತುಂಬ ಬಿಸಿಲಲ್ವ, ಆದ ಕಾರಣ ಏನನ್ನು ಒಣಗಿಸಿದ್ರೂ ಬೇಗನೆ ಒಣಗ್ತದೆ, ಚೆನ್ನಾಗಿ ಪರಪರ ಅಂತ ಆಗ್ತದೆ. ಅದರಿಂದಲೇ ಸ್ವಲ್ಪ ಹಪ್ಪಳವನ್ನು ಫ್ರೈ ಮಾಡಿದ್ದೇವೆ. ಅರ್ಧ ದಿನದಲ್ಲಿ ಹಪ್ಪಳ ರೆಡಿ. ಈ ಹಪ್ಪಳಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಅಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಪ್ಪಳವನ್ನು ಮಾಡಿದ್ದೇವೆ. 1 ದಿನದ ಬಿಸಿಲಿನಲ್ಲಿ ಒಣಗಿಸಿದ್ರು 4 ದಿನದ ಬಿಸಿಲಿನಲ್ಲಿ ಒಣಗಿಸಿದ ಥರವೇ ಆಗಿದೆ ಹಪ್ಪಳ. ಬೇಯಿಸಿದ ಹಲಸಿನಕಾಯಿ ಬೀಜ ಇತ್ತು, ಅದರಿಂದ ಸ್ವಲ್ಪ ಜ್ಯೂಸನ್ನು ಮಾಡಿದ್ದೇವೆ. ಇದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ, ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು.
ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.